ओम सर्वभूताय दा देवी भुक्ति मुक्ति प्रदायिनी त्वं स्तुता स्तुत एका वा भवन्तु परमोक्तयः सर्वस्य बुद्धि रूपेण जनस्य हृदि संस्थिते स्वर्गापवर्गदे देवी नारायणि नमोस्तुते श्री गुरुभ्यो नमः हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸಮೃದ್ಧಿಕರ ಸುಖಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಮುಖವಾಗಿ ಬದಲಾವಣೆಗಳೆಲ್ಲವೂ ಮುಗಿದೋಯ್ತು. ದೊಡ್ಡ ದೊಡ್ಡ ಬದಲಾವಣೆಗಳು, ರಾಹು ಕೇತು ಶನಿ ಗುರು, ದೊಡ್ಡ ದೊಡ್ಡ ಬದಲಾವಣೆಗಳೆಲ್ಲ ಮುಗಿದೋಯ್ತು. ಈ ತಿಂಗಳು ಕೆಲವೊಂದಿಷ್ಟು ಸಣ್ಣ ಸಣ್ಣ ಬದಲಾವಣೆಗಳಿದೆ. ತನ್ಮೂಲಕ ಜೂನ್ ತಿಂಗಳ ಮಾಸ ಭವಿಷ್ಯ ಸಿಹಿನ ಕಹಿನ ಅನ್ನುವಂಥದ್ದು ಮಿಥುನ ರಾಶಿಯವ್ರು ನೋಡೋಣ. ಪ್ರಥಮವಾಗಿ ಗುರು ನಿಮ್ಮ ರಾಶಿಗೆ ಬಂದಿದ್ದಾರೆ. ಜನ್ಮಗುರು ನಡೀತಾ ಇದೆ. ಇಷ್ಟು ದಿನ ನಷ್ಟ ಗುರು ಇತ್ತು 0%, ಈಗ ಜನ್ಮಗುರು ಇದೆ 50% ಆದರೂ ನಿಮಗೆ ಬಲ ಇದೆ. ಇನ್ನೊಂದು ಕಡೆ ಕರ್ಮಶನಿ ಏನು ಕೆಟ್ಟದ್ದೇನಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಆದರೆ ಈ ತಿಂಗಳು 6ನೇ ತಾರೀಕು, ಜೂನ್ 6ನೇ ತಾರೀಕು ಕುಜ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಪ್ರವೇಶ ಮಾಡ್ತಾರೆ. ಇದು ಒಂದು ಬದಲಾವಣೆ. ಆದರೆ ಅದೇ ಥರ ಜೂನ್ 6ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿ ಬುಧ ನಿಮ್ಮ ರಾಶಿಗೆ ಬರ್ತಾರೆ. ಇದೊಂದು ವಿಶೇಷವಾದಂಥ ಫಲ ಮಿಥುನ ರಾಶಿಯವರಿಗೆ. 15ನೇ ತಾರೀಕು ಜೂನು ಸೂರ್ಯ ನಿಮ್ಮ ರಾಶಿಗೆ ಬರ್ತಾರೆ. ಇನ್ನು 22ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿ ಅಂತ ಬುಧ 2ನೇ ಮನೆ ಪ್ರವೇಶ ಆಗ್ತಾರೆ. ಶುಕ್ರ ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾರೆ, ಅಂದರೆ ನಿಮ್ಮ ರಾಶಿಗೆ 12ನೇ ಮನೆಗೆ ಬರ್ತಾರೆ. ಅದು 29ನೇ ತಾರೀಕು. ಹಾಗಾಗಿ ಅದರ ಫಲ ಏನು ಈ ತಿಂಗಳು ನಿಮ್ಗೆ ಅಪ್ಲೈ ಆಗಲ್ಲ. ಈ ತಿಂಗಳು ಒಂದು ವಿಶೇಷ ಏನಪ್ಪ ಅಂತಂದರೆ 21ನೇ ತಾರೀಕು ಬುಧ ಗ್ರಹದ ಜಯಂತಿ ಇದೆ. ಯಾರ್ಯಾರ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ, ಯಾರ್ಯಾರು ವ್ಯಾಪಾರ ಮಾಡ್ತಿದ್ದೀರಾ, ವ್ಯವಹಾರ ಮಾಡ್ತಿದ್ದೀರಾ ಅಂಥವರು ಬುಧ ಜಯಂತಿ ದಿನ ಬುಧನ ಆರಾಧನೆ ಮಾಡುವಂಥದ್ದು ಭಾಳ ಉತ್ತಮ ವಿಶೇಷ. 21ನೇ ತಾರೀಕು ಬುಧ ಜಯಂತಿ ಇದೆ, ಅದು ಆಚರಣೆ ಮಾಡಿ. ಸರಿ, ಗ್ರಹ ಸ್ಥಿತಿಗಳ ಬದಲಾವಣೆ ಕುರಿತು ನೋಡ್ಕೊಂಡ್ವಿ. ಆದರೆ ಗ್ರಹಗಳ ಫಲ ಏನು ಅನ್ನುವಂಥದ್ದು ತಿಳಿಯೋದಾದರೆ, ನಿಮ್ಮ ರಾಶಿಯಿಂದ ಲಾಭಸ್ಥಾನಾಧಿಪತಿ ಹಾಗೂ ಷಷ್ಠ ಸ್ಥಾನಾಧಿಪತಿ, ನಿಮಗೆ ಲಾಭವನ್ನು ಕೊಡುವಂತಹ ಗ್ರಹ ಯಾರು ಅಂತಂದರೆ ಅದು ಕುಜ. ಹಾಗೆ ನಿಮ್ಮ ಋಣ ರೋಗ ಶತ್ರು ಸ್ಥಾನ, ನಿಮಗೆ ಸಾಲ ಮಾಡಬೇಕಾದ್ರೂ ಕೂಡ ಕುಜನೇ, ರೋಗಗಳು ಉತ್ಪತ್ತಿ ಆಗಬೇಕಾದ್ರೂ ಕುಜನೇ, ಶತ್ರುಗಳು ಉತ್ಪತ್ತಿ ಆಗಬೇಕಾದ್ರೂ ಕುಜನೇ, ಇದನ್ನು ನಿವಾರಣೆ ಮಾಡುವವನು ಕುಜನೇ. ಅಂಥ ಕುಜ ಇಷ್ಟು ದಿನ ನೀಚ ಸ್ಥಾನದಲ್ಲಿದ್ದಂಥದ್ದು ಈಗ ವಿಶೇಷವಾಗಿ ತನ್ನ ಮಿತ್ರನ ಮನೆಗೆ ಪ್ರವೇಶ ಮಾಡಿದ್ದಾರೆ. ಯಾವಾಗ ಕುಜ ತನ್ನ ಮಿತ್ರನ ಮನೆಗೆ ಪ್ರವೇಶ ಮಾಡ್ತಾರೋ ಅಲ್ಲಿಗೆ ಕುಜಬಲ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಸಿಕ್ಕದಂಗಾಯಿತು. ಋಣಬಾಧೆ ಕಡಿಮೆ ಆಗುತ್ತೆ, ಸಾಲ ಬಾಧೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ರೋಗಗಳು ಸ್ವಲ್ಪ ಕಡಿಮೆ ಆಗುತ್ತೆ, ನಿಮ್ಮ ಶರೀರದಲ್ಲಿ ಹೊಸ ರೋಗಗಳು ಉತ್ಪತ್ತಿ ಆಗೋದಿಲ್ಲ, ಶತ್ರು ಬಾಧೆಗಳು ಕಡಿಮೆ ಆಗಿ ಶತ್ರುಗಳು ಪಲಾಯನವಾಗಿ ಮಿತ್ರರಾಗ್ತಾರೆ. ಜೊತೆಗೆ ಲಾಭವನ್ನು ಪಡೆಯುವಂತಹ ಸಂದರ್ಭ ಅನ್ನುವಂಥದ್ದು ಈ 6ನೇ ತಾರೀಕು ಜೂನ್ ತಿಂಗಳಿಂದ ನಿಮಗೆ ಪ್ರಾರಂಭ ಆಗುತ್ತೆ. ಇದು ಕುಜನ ಫಲ. ಆದರೆ ಇನ್ನು ರಾಶಿಯಿಂದ 12 ಮತ್ತು 5ನೇ ಮನೆ ಅಧಿಪತಿ ಆಗಿರತಕ್ಕಂಥ ಶುಕ್ರ ಪ್ರಸ್ತುತ ನಿಮಗೆ ಲಾಭಸ್ಥಾನದಲ್ಲೇ ಇದ್ದಾರೆ. ಹಾಗಾಗಿ ಒಳ್ಳೆ ನಿದ್ರೆ, ಒಳ್ಳೆ ಊಟ, ಒಳ್ಳೆ ಭೋಗ, ಒಳ್ಳೆ ಪ್ರಯಾಣ ಇವೆಲ್ಲವೂ ಚೆನ್ನಾಗಿ ಸಿಗುತ್ತೆ ನಿಮಗೆ. ಹಾಗೆ ಪೂರ್ವ ಪುಣ್ಯ ಸ್ಥಾನವು ವೃದ್ಧಿ ಆಗ್ತಾ, ಕೋರ್ಟು ಕಚೇರಿ ಸಮಸ್ಯೆಗಳು ದೂರವಾಗ್ತಾ, ರೈತರಿಗೆ ಹರ್ಷವಾದಂಥ ಒಂದು ಸಂದರ್ಭ ಪ್ರಾರಂಭವಾಗ್ತಾ, ಒಂದು ವ್ಯವಹಾರ ಜ್ಞಾನದಲ್ಲಿ ಅಭಿವೃದ್ಧಿ ಆಗಿ ಸಿನಿಮಾ ಅಥವಾ ಪ್ರೊಡ್ಯೂಸಿಂಗು, ಡೈರೆಕ್ಟರು, ಎಡಿಟರು, ಸಾಫ್ಟ್ವೇರು ಬಿಸ್ನೆಸ್ ಮ್ಯಾನು, ಸಾಫ್ಟ್ವೇರ್ ಉದ್ಯೋಗಿಗಳು, ಹಾಗೆ ಕಲೆಯನ್ನು ನಂಬಿ ಜೀವನ ಮಾಡುವಂಥವರು, ಬಟ್ಟೆ ವ್ಯಾಪಾರಿಗಳು, ಬಂಗಾರ ಬೆಳ್ಳಿ ಲೋಹದ ವ್ಯಾಪಾರಿಗಳು, ಅಂದಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡುವಂಥವರು, ಈ ಥರದ ಸನ್ನಿವೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭಾಳ ಉತ್ತಮವಾದ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಕಾರಣ 5ನೇ ಮನೆ. ಜೊತೆಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಇಷ್ಟು ಕೂಡ ನಿಮಗೆ ಶುಕ್ರನಿಂದ ಅಭಿವೃದ್ಧಿ ಆಗುತ್ತೆ. ಇನ್ನು ರಾಶಿಯಿಂದ 3ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಪ್ರಸ್ತುತ ಅಂತೂ ಶತ್ರುವಿನ ಮನೆಯಲ್ಲಿದ್ದಾರೆ. 15ನೇ ತಾರೀಕುವರೆಗೂ ಸೂರ್ಯ ಬಲ ಇಲ್ಲ, ಸ್ವಲ್ಪ ಭಯ ಜಾಸ್ತಿ ಇರುತ್ತೆ, ಧೈರ್ಯ ಇರಲ್ಲ ನಿಮ್ಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಕ್ಕೆ. ಅದೇ 15ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ ಬಂದುಬಿಟ್ರೆ, ತೃತೀಯಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾಗ ಬುಧಾದಿತ್ಯ ಯೋಗ ಅಪ್ಲೈ ಆದಾಗ ಒಂಥರ ಧೈರ್ಯ, ಸಾಹಸ
ಎಲ್ಲವನ್ನ ನೀವೇ ಮಾಡಬೇಕು ಅನ್ನುವಂತಹ ಒಂದು ಪಟ್ಟು ಶಕ್ತಿ ಇವೆಲ್ಲವೂ ನಿಮಗೆ ಅಭಿವೃದ್ಧಿ ಆಗುತ್ತೆ, ಸುಭದ್ರವಾಗುತ್ತೆ. ಜೊತೆಗೆ ಧೈರ್ಯ ವೃದ್ಧಿ ಆಗ್ತಾ 15ನೇ ತಾರೀಕು ಜೂನ್ ನಂತರ ತುಂಬ ವಿಶೇಷವಾದ ಫಲವನ್ನು ಅನುಭವಿಸಲಿಕ್ಕೆ ಭಗವಂತ ನಿಮಗೆ ದಾರಿ ಮಾಡಿಕೊಡ್ತಾರೆ. ಹಾಗಾಗಿ ಇದೊಂದು ಅದ್ಭುತವಾದ ಸಮಯ, ಉಪಯೋಗಿಸ್ಕೊಳ್ಬೇಕು. ಮಿಥುನ ರಾಶಿಯವರು ತೃತೀಯಾಧಿಪತಿ ಸೂರ್ಯ 15ನೇ ತಾರೀಕು ನಿಮ್ಮ ರಾಶಿಗೆ ಬರೋದರಿಂದ, ಇನ್ನು ರಾಶಿಯಿಂದ 4 ಮತ್ತು ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ 6ನೇ ತಾರೀಕು ನಿಮ್ಮ ರಾಶಿಗೆ ಬಂದು ಸ್ವಕ್ಷೇತ್ರದಲ್ಲಿ ಭದ್ರ ಯೋಗದಲ್ಲಿರ್ತಾರೆ. ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ, ಯಾರ್ಯಾರು ವಿದ್ಯೆಯಿಂದ ಉದ್ಯೋಗವನ್ನು ಮಾಡ್ತಾ ಇದ್ದೀರಾ, ಯಾರ್ಯಾರು ಬುದ್ಧಿ ಜ್ಞಾನದಿಂದ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ, ವ್ಯಾಪಾರ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಅದ್ಭುತವಾದಂಥ ಸಂದರ್ಭ ಬುಧನಿಂದ ಪ್ರಾರಂಭ ಆಗ್ತಾ ಇದೆ. ಈ ವರ್ಷದಲ್ಲೇ ಈ ತಿಂಗಳು 6ನೇ ತಾರೀಕಿನಿಂದ ಬುಧ ಒಂದು 20 ದಿನಗಳ ಕಾಲ, ಒಂದು 20 ದಿನಗಳ ಕಾಲ ಮಾತ್ರ ನಿಮಗೆ ಉತ್ತಮವಾದ ಸಂದರ್ಭದಲ್ಲಿರ್ತಾರೆ. 20 ದಿನದಲ್ಲಿ ಉಪಯೋಗಿಸ್ಕೊಳ್ಳಿ. ಹೊಸ ವ್ಯಾಪಾರ ಮಾಡಬೇಕಾ, ಮಿಥುನ ರಾಶಿಯವರು ಶುರು ಮಾಡಿ. ವ್ಯಾಪಾರವನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕಾ, ಶುರು ಮಾಡಿ. ವಿದ್ಯೆಯ ಡಿಸಿಷನ್ಸ್ ತಗೊಳ್ಬೇಕಾ, ತಗೊಳ್ಳಿ. ಪರೀಕ್ಷಾರ್ಥವಾಗಿ ಏನಾದರೂ ವಿದ್ಯಾಭ್ಯಾಸಕ್ಕೆ ರೆಡಿ ಆಗ್ತಾ ಇದ್ದೀರಾ, ಖಂಡಿತ ರೆಡಿಯಾಗಿ ಯುದ್ಧವನ್ನು ಗೆಲ್ತೀರಾ. ಹಾಗೆ ವಿದ್ಯೆಗೆ ಸಂಬಂಧಪಟ್ಟದಲ್ಲಿ ತೊಂದರೆ ಇಲ್ಲ, ಬುದ್ಧಿಗೆ ಸಂಬಂಧಪಟ್ಟದಲ್ಲಿ ತೊಂದರೆ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ, ವ್ಯಾಪಾರದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸಕ್ಸಸ್, ಇವೆಲ್ಲವನ್ನು ನಾವು ವಿಶೇಷವಾಗಿ ಕಾಣ್ಬೋದಾಗುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಅದು ಕೂಡ ನಿಮಗೆ ನೆಗೆಟಿವಿಟಿ ಇಲ್ಲ. ಇನ್ನು ರಾಶಿಯಿಂದ 7 ಮತ್ತು 10ನೇ ಮನೆ ಅಧಿಪತಿ ಗುರು ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಗುರು ಬಲ ನಿಮಗೆ ಇಲ್ಲ. 12ನೇ ಮನೆಯಲ್ಲಿದ್ದಂಥ ಗುರು ಈಗ ಜನ್ಮ ಗುರು ಆಗಿದೆ. 0% ಇದ್ದಂಥ ಗುರು ಈಗ 50% ಆಗಿದ್ದಾರೆ. ಇನ್ನೊಂದು 50% ಆಡಾಗಿ 100% ಆಗಬೇಕಂದ್ರೆ ಇನ್ನೊಂದು ವರ್ಷ ಕಾಯಲೇಬೇಕು. ಬರೋ ವರ್ಷ 2026 ಮೇವರೆಗೂ ಕಾಯಬೇಕು. ಅಲ್ಲಿವರೆಗೂ ಗುರು 50% ಅಂತಾನೆ ಡಿಸಿಷನ್ ತೊಗೊಂಬಿಡಿ. ಮೂಲ ಜಾತಕದಲ್ಲಿ ಏನಾದರೂ ಚೆನ್ನಾಗಿದ್ದರೆ ಗುರು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಆಗಬಹುದು. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು, ಗುರು ಬಲಹೀನವಾಗಿದ್ದರೆ ಏನಾದರೂ ಸುಲಭ ಪರಿಹಾರ ಮಾಡಿಕೊಳ್ಳಿ. ರಾಶಿಯಿಂದ 8 ಮತ್ತು 9ನೇ ಮನೆ ಅಧಿಪತಿ ಆದಂಥ ಶನಿ ಕರ್ಮದಲ್ಲಿದ್ದಾರೆ. ಕರ್ಮಸ್ಥಾನ ಆಕ್ಟಿವೇಟ್ ಆಯಿತು, ಉದ್ಯೋಗ ಸ್ಥಿರವಾಯಿತು, ಉದ್ಯೋಗದಲ್ಲಿ ಬಲ ಬಂತು. ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲ ನಿವಾರಣೆ ಆಗಿ ಸ್ವಲ್ಪ ಬಲಿಷ್ಠವಾದ ಫಲವನ್ನು, ಯೋಗವನ್ನು ಕೊಡುವಂತಹ ಸಂದರ್ಭಕ್ಕೆ ಶನಿ ಸಾಕ್ಷಿಯಾಗಿದ್ದಾರೆ. ಓವರಾಲ್ ನೋಡೋದಾದರೆ ಗ್ರಹ ಸ್ಥಿತಿಗಳೆಲ್ಲವೂ ಚೆನ್ನಾಗೇ ಇದೆ, ಚೆನ್ನಾಗಿಲ್ಲ ಅಂತ ಏನಿಲ್ಲ. ಆದರೆ ಕೆಲವೊಮ್ಮೆ ನೋಡಿ, ಈಗ ಲಾಭಸ್ಥಾನದಲ್ಲಿ ಶುಕ್ರ ಇದ್ದಾರೆ, ಆದರೆ ಶತ್ರು ಮನೆ ಅಲ್ವಾ. ಲಾಭಸ್ಥಾನದಲ್ಲಿ ಶುಕ್ರ ಬಿದ್ದರೂ ಕೂಡ ಲಾಭ ಫಲಗಳನ್ನೇ ಕೊಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಓವರಾಲ್ ನೋಡಿದಾಗ ಮಿಥುನ ರಾಶಿಯವರಿಗೆ ಈ ತಿಂಗಳು ದೊಡ್ಡ ಪ್ರಮಾಣದ ನೆಗೆಟಿವಿಟಿ ಇಲ್ಲ, ಪಾಸಿಟಿವಿಟಿ ಅನ್ನುವಂಥದ್ದಿದೆ. ಯಾವುದೇ ಥರದ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್, ವೆರಿ ಗ್ರೇಟ್ ಗ್ರ್ಯಾಂಡ್ ಸಕ್ಸಸ್ ಅನ್ನುವಂಥದ್ದು ನಿಮ್ಗೆ ಆಗುತ್ತೆ. ನಿಮ್ಮ ಪ್ರಯತ್ನ ಇರಬೇಕು, ನ್ಯಾಯ ಮಾರ್ಗ ಇರಬೇಕು, ತುಂಬ ಮುಖ್ಯ. ಇನ್ನು ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಹೇಳೋದಾದರೆ ಏನು ಹೇಳ್ಬೋದು, ಯಾವಾಗಲೂ ಕೂಡ ನೋಡಿ, ಜನರಲೈಸ್ ಪರಿಹಾರವನ್ನು ಅಥವಾ ಜನರಲೈಸ್ ಆಗಿ ಅನಾಲಿಸಿಸ್ ಮಾಡೋದನ್ನು ನೋಡೋದಾದರೆ ಕುಟುಂಬ ಸೌಖ್ಯ ಯಥೇಚ್ಛವಾಗಿ ಅಭಿವೃದ್ಧಿ ಆಗುತ್ತೆ, ಹಣದ ಅನುಕೂಲ ನಿಮಗೆ ಪ್ರಾಪ್ತಿಯಾಗುತ್ತೆ, ಮಾತೃಮೂಲದ ಆಶೀರ್ವಾದ ಅಂದರೆ ತಾಯಿ ಆಶೀರ್ವಾದ ತೃಪ್ತಿಯಾಗಿ ಸಿಗುತ್ತೆ. ಸ್ವಲ್ಪ ಕಣ್ಣಿನ ಸಮಸ್ಯೆಗಳು ಬರಬಹುದು, ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಕೂಡಿಟ್ಟ ಹಣದಿಂದ ಏನಾದರೂ ಒಂದು ಭವ್ಯವಾದಂಥ ಒಂದು ಸ್ಥಿರ ಆಸ್ತಿ ಅಥವಾ ಚರ ಆಸ್ತಿಯನ್ನು ಮಾಡುವಂಥ ಯೋಗ. ಚರ ಆಸ್ತಿ ಅಂದರೆ ಒಂದು ಕಾರ್ ತೊಗೊಳ್ಬೋದು, ಬಂಗಾರ ತೊಗೊಳ್ಬೋದು. ಸ್ಥಿರ ಆಸ್ತಿ ಅಂದರೆ ಒಂದು ಸೈಟ್ ತೊಗೊಳ್ಬೋದು, ಅಪಾರ್ಟ್ಮೆಂಟ್, ಫ್ಲ್ಯಾಟೋ, ಮನೆನೋ ತೊಗೊಳ್ಬೋದು. ಕೂಡಿಟ್ಟ ಹಣ ನಿಮಗೆ ಉಪಯೋಗ ಆಗುತ್ತೆ. ವಿರೋಧಿಗಳು ನಿಮ್ಮಿಂದ ದೂರವಾಗ್ತಾರೆ. ಧನ ಅನ್ನುವಂಥದ್ದು ಅಭಿವೃದ್ಧಿಯಾಗಿ, ಜಗಳಗಳು ದೂರವಾಗಿ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ವೃದ್ಧಿ ಆಗುತ್ತೆ. ಕೇವಲ ಕಣ್ಣಿನ ಸಮಸ್ಯೆಗಳು ಮಾತ್ರ ಬರಬಹುದು, ಎಚ್ಚರಿಕೆ ಇರಬೇಕು ಅನ್ನೋದು ಒಳ್ಳೆಯದು. ಪತ್ರಿಕೋದ್ಯಮ ವಿಚಾರದಲ್ಲಿ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಜರ್ನಲಿಸಮ್ ತುಂಬ ಚೆನ್ನಾಗಿರುತ್ತೆ, ಏನೂ ಥರ ತೊಂದರೆಗಳು ಕಾಣ್ತಾ ಇಲ್ಲ. ಹೆಚ್ಚು ದಾನವನ್ನು ಮಾಡ್ತೀರಾ, ಬಹಳ ದಾನವನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ನೀವು ಹೊಟ್ಟೆ ತುಂಬ ತಿಂದು 10 ಜನಕ್ಕೆ ಹೊಟ್ಟೆ ತುಂಬ ತಿನ್ನಿಸಿ, ಅದು ಬಹಳ ಮುಖ್ಯ. ಜೊತೆಗೆ ಭಗವಂತನ ಆಶೀರ್ವಾದ, ಸಹೋದರ ಸಹೋದರಿಯರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಧನೇಶೆ ಧರ್ಮಭಾವಸ್ಥೆ ಧನವಾನ್ ಉದ್ಯಮಿ ಪಟುಹು ಅನ್ನುವಂಥ ಶ್ಲೋಕವನ್ನು ಹೇಳುತ್ತೆ. ತೀರ್ಥಯಾತ್ರೆಯನ್ನು ಮಾಡ್ತೀರಾ, ಗುರು ಹಿರಿಯರ ದರ್ಶನವನ್ನು ಮಾಡ್ತೀರಾ, ಮತ್ತು ಧರ್ಮಾಚರಣೆಯನ್ನು ಮಾಡ್ತೀರಾ. ಪಾಪಗ್ರಹಗಳು ಪಾಪಕೃತ್ಯದಲ್ಲಿ ಆಸಕ್ತಿ ಹೊಂದಿದರೂ ಕೂಡ ಅದನ್ನು ದೂರ ಮಾಡಿಕೊಂಡು ಪುಣ್ಯ ಕಾರ್ಯಗಳನ್ನು ಮಾಡ್ತೀರಾ. ಅನಾರೋಗ್ಯವು ದೂರವಾಗುತ್ತೆ, ಎಲ್ಲ ಬಾಧೆಗಳು ದೂರವಾಗಿ ಭಾಗ್ಯ ಪ್ರಾಪ್ತಿ. ವಂಶಸ್ಥರು ಮಾಡುವಂತಹ ಉದ್ಯೋಗ ಇದ್ದರೆ ಅದರಲ್ಲಿ ಸಕ್ಸಸ್, ಅಭಿವೃದ್ಧಿಯನ್ನು ಕಾಣಬಹುದು. ಜೊತೆಗೆ ಜನರ ವಿರೋಧ ದೂರವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಪಡಿತೀರಾ. ಮಾನ ಸನ್ಮಾನಗಳು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನೀವೇನಾದರೂ ಪ್ರಾಣಿ ಸಾಕ್ತಾನೆ ಇದ್ದರೆ, ಬೆಕ್ಕು,
ಕೋಳಿ ಅಥವಾ ಹಸು, ಎಮ್ಮೆ, ಹಂದಿ ಈ ಥರದ್ದೇನಾದರೂ ಪ್ರಾಣಿ ಸಾಕಣೆ ಮಾಡ್ತಿದ್ರೆ ಅಥವಾ ಹೈನುಗಾರಿಕೆ ಮಾಡ್ತಾ ಇದ್ರೆ ಭಾಳ ಒಳ್ಳೆಯ ಫಲ ಈ ತಿಂಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ. ಶುಭ ನಕ್ಷತ್ರ, ಶುಭಾಂಶ ಸ್ಥಿತಿ ನಿಮಗೆ ಅಭಿವೃದ್ಧಿ ಆಗ್ತಾ ಒಳ್ಳೆ ಕಾಲಕ್ಕೆ ಶುಭ ಕಾರ್ಯಗಳಾಗ್ತಾ ಈ ತಿಂಗಳು ನಿಮಗೆ ವಿದ್ಯೆಗಾಗ್ಬೋದು, ಉದ್ಯೋಗಕ್ಕಾಗ್ಬೋದು, ವಿವಾಹಕ್ಕಾಗ್ಬೋದು, ಸಂತಾನಕ್ಕಾಗ್ಬೋದು, ಅಥವಾ ನೀವು ಪ್ರಾರಂಭ ಮಾಡುವಂಥ ಒಳ್ಳೆಯ ಕೆಲಸಕ್ಕಾಗ್ಬೋದು. ಯಾವುದಕ್ಕೂ ಕೂಡ ಅಡ್ಡಿ ಆಟಂಕಗಳು ಬರದೆ ಬಹಳ ಚೆನ್ನಾಗಿ ಹಗುರವಾಗಿ ಸುಲಭವಾಗಿ ನಿಮಗೆ ಡೆಸ್ಟಿನಿ ರೀಚ್ ಆಗೋದಕ್ಕೆ ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡ್ತಾ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಕಾಣ್ತಾ ಇದೆ. ಹಾಗಾಗಿ ಯಾವುದೇ ಥರದ ನೆಗೆಟಿವಿಟಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವರಿಗೆ ಈ ತಿಂಗಳು ಭಾಳ ವಿಶೇಷವಾದ ಉತ್ತಮ ಫಲ ಇದೆ. ಯಾವುದಕ್ಕೂ 15ನೇ ತಾರೀಕುವರೆಗೂ ಸೂರ್ಯನ ಆರಾಧನೆ ಮಾಡಿ, ಸೂರ್ಯ ಮಾತ್ರ ಚೆನ್ನಾಗಿಲ್ಲ. ತದನಂತರ 22ನೇ ತಾರೀಕು ನಂತರ ಬುಧನ ಬಲ ಸ್ವಲ್ಪ ಕಮ್ಮಿ ಆಗೋದ್ರಿಂದ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಓಂ ನಮೋ ನಾರಾಯಣಾಯ ಹೇಳುವಂತಹ ಅಷ್ಟಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡೋದ್ರಿಂದ ಮಹಾವಿಷ್ಣುವಿನ ಬಲ, ಮಹಾವಿಷ್ಣುವಿನ ಅನುಗ್ರಹ ಮತ್ತಷ್ಟು ನಿಮಗೆ ಸಿಗಿ ಭಗವಂತನ ಅನುಗ್ರಹ ನಿಮಗೆ ಸಿಗುತ್ತೆ. ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ ಮಿಥುನ ರಾಶಿಯವರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.